ನಿನ್ನ ಜೀವನ ನಿನ್ನ ಇಷ್ಟದಂತೆ ಇರಬೇಕು. ನೀನು ಹಾಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ಹೇಳೋ ಜಾಗದಲ್ಲಿ ನಾವಿದ್ದೀವಲ್ಲ, ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಅಪ್ಪ, ಇದೆಲ್ಲ ಅವ್ಳಿಗೆ ಹೇಳೋ ಅವಶ್ಯಕತೆ ಇದೆಯಾ? ಹೂಕಂದ, ನಾವ್ ಹೇಳಿದ್ರೆ ಇನ್ಯಾರು ಹೇಳಬೇಕು? ಇರ್ಲಿ ಬಿಡಿ ಅಕ್ಕರೆ, ಇವ್ರ ಕಾಳಜಿ ನನಗೆ ಅರ್ಥ ಆಗತ್ತೆ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಎಂಥ ದೊಡ್ಡ ಮಾತಾಡ್ತಿದ್ಯಾ ನೀನು. ನೀನು ನಮ್ಮ ಮಗಳಿದ್ದ ಹಾಗೆ ಏನು ಬಂತು? ನೀನು ನಮ್ಮ ಮಗಳೇ. ತಗೋ, ಈ ಅಪ್ಪನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ತಗೊಂಬರಿ. ಹಾ, ಇರು, ಇದನ್ನ ನಾನೇ ಓಪನ್ ಮಾಡಬೇಕು. ತಗೋ, ಇದನ್ನ ನೀನು ನಾಳೆ ಹಾಕೋಬೇಕು, ಓಕೆನಾ? ಅಯ್ಯೋ ಅಪ್ಪ, ಬಂಗಾರದ ಇದೆಲ್ಲ ಏನಕ್ಕಪ್ಪ? ಇಟ್ಕೋ ಪುಟ್ಟ. ಅಪ್ಪ ಅಮ್ಮ ಅಂತ ಹೇಳ್ತೀಯಾ? ನಾವು ಪ್ರೀತಿಯಿಂದ ಕೊಟ್ಟಿದ್ದಿನ ನಾಳೆ ಲಕ್ಷಣವಾಗಿ ಮದ್ವೆಗೆ ಹಾಕಿ. ಥ್ಯಾಂಕ್ ಯು. ಏನ ಮಗನೇ, ಖುಷಿನಾ? ಕ್ವಾಲಿಫೈಯರ್ ಆಯ್ತು, ಸೆಮಿಫೈನಲ್ ಆಯ್ತು, ಫೈನಲ್ಗೆ ಬಂದು ನಿಂತಿದ್ಯಾ. ಮ್ಯಾಚ್ ಗೆದ್ದಂಗೆ, ಕಪ್ ನಮ್ದೆ. ಹ್ಞೂ ಕಣ, ಲವ್ ಮಾಡಿದ ಹುಡುಗಿನ ಮದುವೆ ಆಗ್ತಾ ಇದೆಯಾ ಅಂದ್ರೆ ಅದು ಮ್ಯಾಚ್ ಗೆದ್ದಂಗೆನೆ, ಕಪ್ ನಮ್ಮ ಕೈಗೆ ಸೇರ್ದಂಗೆನೆ. ಸರಿ ಸರಿ, ಮೆಹಂದಿ ಶಾಸ್ತ್ರಕ್ಕೆ ಟೈಮ್ ಆಗ್ತಾ ಇದೆ. ಹೋಗಮ್ಮ, ಹುಡುಗಿನ ಕರ್ಕೊಂಡ್ ಬಾ. ಹಾ ಅಜ್ಜಿ, ಕರ್ಕೊಂಬರ್ತೀನಿ. ಮದುವೆ ಗಂಡ ನಿಂತ್ಕೊ ಇಲ್ಲಿ. ಅದೇನ ಯಾವಾಗಲೂ ಬರೀ ಫೋನು ಅಂತಾನೆ ಇರ್ತೀಯಲ್ಲ, ಅದನ್ನ ಜೋಬೊಳಗೆ ಹಾಕೊಳ್ಳು. ಒಂದು ಫೋನ್ ಇದೆ ಅಜ್ಜಿ, ಮಾತಾಡ್ಕೊಂಡು ಬರ್ತೀನಿ. ಈ ಮದುವೆ ಟೈಮ್ನಲ್ಲಿ ನಿನ್ನ ಗಮನ ಎಲ್ಲ ಈ ಕಡೆನೇ ಇರಬೇಕು. ಅದನ್ನ ಬಿಟ್ಟು ಬರೀ ಫೋನಿನ ಕಡೆಲೇ ಇರ್ತೀಯಲ್ಲೋ ನೀನು. ಕೂಡ ಇಲ್ಲಿ ನಾ ಹಿಡ್ಕೋತೀನಿ. ಪರವಾಗಿಲ್ಲ ಅಜ್ಜಿ, ಸೈಲೆಂಟಲ್ಲಿ ಇಡ್ತೀನಿ. ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದು ಬಿಟ್ಟು ಏನು ದಬಾಗ್ತಾ ಇದ್ದಾನೆ ನೀವು? ನಾನು ಕರ್ಮ, ಇವನು ಕಾಲ್ ಮಾಡಿ ಮಾಡಿ ಒಳ್ಳೆ ಕಸ್ಟಮರ್ ಕೇರ್ ಥರ ಆಗಿದೆ ನನ್ನ ಲೈಫು. ಮತ್ತೆಲ್ಲಿ ಹೋಗ್ತಾ ಇದೀಯ ನೀನು? ಮೆಹಂದಿ ಶಾಸ್ತ್ರಕ್ಕೆ ನೀನು ಇಲ್ಲೇ ಇರಬೇಕು. ಸುಮ್ಮನೆ ಇಲ್ಲೇ ಇರು. ಏನಾಗಿದೆ ಇವನ್ಗೆ? ಯಾವ ಡಿಸೈನ್ ಮಾಡಲಿ ಮೇಡಮ್? ನೋಡಿ, ನೀವು ಆರ್ಟಿಸ್ಟಿಕ್ ಆಗಿ ಏನು ಮಾಡಕ್ ಹೋಗ್ಬಿಡಿ. ಸುಮ್ಮನೆ ಒಂದು ಡಾಟ್ ಹೇಳಿ ಸಾಕು, ಎಲ್ಲರೂ ನೋಡ್ತಿದ್ದಾರೆ. ನನ್ನ ಟ್ಯಾಲೆಂಟ್ ತುಳಿತಾ ಇದ್ದೀರಾ ನೀವು? ಹಾಗೆಲ್ಲ ಏನೆಲ್ಲ ನನಗೆ ಕೆಲಸ ಇದೆ, ಪ್ಲೀಸ್. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ದಿನ. ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ. ಆಪ್ತ ಪಿತ್ರ, ಏನಜ್ಜಿ? ಅಲ್ಲಿ ಮೆಹಂದಿ ಹಾಕ್ತಿದ್ರು ನೀವು ಬಾಯಿ ತೆರ್ಕೊಂಡೆಲ್ಲ ನೋಡ್ತಾ ನಿಂತಿದ್ದೀರಲ್ಲ. ಇನ್ನೇನು ಮಾಡೋದು? ಏನ್ ಬೋರ್ ಆಗಲ್ವಾ ನಿಮ್ಗೆ? ಮದುವೆ ಮನೆ ಅಂದ್ಮೇಲೆ ಸಡಗರ ಇರ್ಬೇಕಲ್ವಾ? ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ರು. ಕರೆಕ್ಟ್ ಅಜ್ಜಿ, ಮದುವೆ ಅಂದ್ರೇನೆ ಒಂಥರ ಮನರಂಜನೆ ಇದ್ದಂಗೆ ಇರಬೇಕು. ಒಂಥರ ಏಕಾದಶಿ ಉಪವಾಸ ಆಗಬಾರ್ದು. ಏನು ಮಾಡೋದು? ಏನು ನೋಡೋದು? ಅದು ನೀವೇ ಐಡಿಯಾ ಕೊಡಿ, ಅದ್ರ ತಕ್ಕಂಗೆ ಮಾಡ್ಬಿಡ್ತೀವಿ. ಯಾಕೆ ನಿನ್ಗೇನು ಗೊತ್ತಿಲ್ವಾ? ಊರ್ನವರೆಲ್ಲ ಮಾತಾಡೋದನ್ನ ನೀವು ಒಬ್ಬನೇ ಮಾತಾಡ್ತೀಯಾ? ಇಂಥದ್ದೇನು ಗೊತ್ತಾಗಲ್ವಾ ನಿನಗೆ? ಈ ಹಾಡೋದು ಡ್ಯಾನ್ಸ್ ಮಾಡೋದು ಮಾಡ್ರು. ಕರೆಕ್ಟ್. ಅಜೇ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡಿದ್ರಂತೆ, ಹಂಗಾಯ್ತು. ಹಾಡು ಅಂತಿದ್ದಂಗೆ ನೆನಪಾಯ್ತು. ಪಕ್ಕದಲ್ಲೇ ಇದಾರಲ್ಲ, ಹಾಡ್ಸೋಣ ಬಿಡಿ.
ನಿನ್ನ ಹೆಂಡತಿ ಹಾಡ್ತಾಳೇನೋ? ನಾನಾ? ಅಯ್ಯೋ, ಅಯ್ಯೋ ಅಜಯ್, ನಮ್ಮ ಜೀವ ಸಕ್ಕತ್ತಾಗಿ ಆಡ್ತಾನೆ. ಹೌದೇನೋ? ಹಾಗಾದ್ರೆ ಸುಳ್ಳು ಹಚ್ಕೊಳ್ರ. ಏಯ್ ಬೇಡ ಬೇಡ ಬೇಡ, ನಾನು ಹಾಡಿ ತುಂಬ ದಿನ ಆಗಿದೆ, ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ಇನ್ನೊಂದ್ಸಲ ಯಾವಾಗಲಾರು ಹಾಡ್ತೀನಿ ಆಯ್ತಾ? ಯಾಕೆ ಮಹಿ, ಮನೇಲಿ ಹಾಡಕ್ ಬಿಡಲ್ವಾ? ಹಾಗೇನಿಲ್ಲ, ಅದು ಬಿಸ್ನೆಸ್ ಅದು ಇದು ಅಂತ ಟೆನ್ಷನಲ್ಲಿ ಅವ್ನು ಹಾಡೇ ತುಂಬ ದಿನ ಆಗೋಯ್ತು. ನಾನು ನಿನ್ನ ಹಾಡು ಕೇಳಿ ತುಂಬ ದಿನ ಆಯ್ತು ಜೀವ. ನೀನು ಹಾಡು ಇವತ್ತು. ಮಹಿ ಬೇಡ ಪ್ಲೀಸ್ ಕಮೋನ್ ಜೀವ. ಲವ್ ಜೀವ, ಕೋಗಿಲೆ ಕೂಗದೆ ತುಂಬ ದಿವಸ ಸೈಲೆಂಟ್ ಆಗಿದ್ಬಿಟ್ರೆ ಅದಕ್ಕಾಗೆ ಆಗ್ಬಿಡುತ್ತಾ? ಕೋಗಿಲೆ ಯಾವತ್ತಿದ್ರು ಕೋಗಿಲೆನೇ ಕಣ, ಹಾಡಲ್ಲ. ಸರಿ, ಓಕೆ ಆಯ್ತು. ಅದು ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ